ಮೊದಲನೆಯ ಪದ. ತಂದೆಯೇ, ಇವರನ್ನು ಕ್ಷಮಿಸು, ಇವರೇನು ಮಾಡುತ್ತಿದ್ದಾರೆಂಬುದನ್ನು ತಿಳಿಯರು. ಲೂಕ 23:34. ಎರಡನೆಯ ಪದ. ಈ ದಿನ ನೀನು ನನ್ನ ಸಂಗಡ ಪರದೈಸಿನಲ್ಲಿ ಇರುವೆ. ಲೂಕ 23:43. ಮೂರನೆಯ ಪದ. ಸ್ತ್ರೀಯೇ, ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ. ಯೋಹಾನ 19:26. ವ್ಯವಕಲನ 27. ನಾಲ್ಕನೆಯ ಪದ. ಎಲಿ ಎಲಿ ಲಮಾ ಸಬಕ್ತಾನಿ. ಅರ್ಥ: ನನ್ನ ದೇವರೇ, ನನ್ನ ದೇವರೇ, ನೀನು ನನಗೆ ಯಾಕೆ ತ್ಯಜಿಸಿದ್ದೀ? ಮತ್ತಾಯ 27:46. ಐದನೆಯ ಪದ. ನನಗೆ ದಾಹವಾಗಿದೆ. ಯೋಹಾನ 19:28. ಆರನೆಯ ಪದ. ಇದು ಪೂರ್ಣಗೊಂಡಿದೆ. ಯೋಹಾನ 19:30. ಏಳನೆಯ ಪದ. ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇನೆ. ಲೂಕ 23:46. ಅರ್ಥ ಮತ್ತು ಮಹತ್ವ. ಯೇಸು ಕ್ರಿಸ್ತನು ತನ್ನ ಶತ್ರುಗಳಿಗೂ ಕ್ಷಮೆಯನ್ನು ಕೇಳಿದನು. ಇದು ಅಪಾರ ಪ್ರೀತಿ ಮತ್ತು ದಯೆಯ ಸಂಕೇತ. ಮಾನವರ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು ಬಲಿಯಾಗಿ ಕೊಟ್ಟನು. ದೇವರ ಮೇಲಿನ ಸಂಪೂರ್ಣ ನಂಬಿಕೆ ಮತ್ತು ಸಮರ್ಪಣೆಯನ್ನು ತೋರಿಸಿದನು. ಈ ಚಿತ್ರವು ನಮಗೆ ಪ್ರೀತಿ, ಕ್ಷಮೆ, ಸಹನೆ ಮತ್ತು ನಂಬಿಕೆಯ ಮಹತ್ವವನ್ನು ನೆನಪಿಸುತ್ತದೆ.